ಇಲ್ಲಿದ್ದಾರೆ ನೋಡಿ, ಇವರು ಫಕೀರಪ್ಪ ಅವರು ಇಲ್ಲಿ ನಿಂತಿದ್ದಾರೆ ನೋಡಿ. ಓಕೆನಾ? ನಾನು ಜಿ ಟಿ ಮಾಲ್ ಕೆಳಗಡೆ ಇದ್ದೀನಿ, ಕೆಳಗಡೆ ಬಾ, ನಿಮ್ಮ ಅಪ್ಪನ ಕರ್ಕೊಂಡು ಬಾ ಅಂತ ಮಾಲ್ ಮುಂದೆ ನಿಂತ್ಕೊಂಡು ಹೇಳಿ ನಾವು ವಿಡಿಯೋ ಮಾಡ್ತೀವಿ. ನನ್ನೂ ಒಳಗಡೆ ಬಿಟ್ಟಿಲ್ಲ ಇವರು. ಉಂಡೆ ಚಿಕನ್ ಕೊಡಿಸ್ತೀನಿ, ಪಿಜ್ಜಾ ಕೊಡಿಸ್ತೀನಿ, ಇನ್ನೇನೋ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಕರ್ಕೊಂಡ್ಬಂದಿರೋದಂತೆ. ಇದರಿಂದ ಇಬ್ಬರು ಯೂಟ್ಯೂಬರ್ಸ್ ಇದ್ದಾರೆ, ಇನ್ನೊಬ್ಬ ಇದ್ದಾನೆ ಯೂಟ್ಯೂಬರು. ಒಬ್ಬ ಮಹಿಳೆಗೆ ಕೆಟ್ಟ ದೃಶ್ಯ ಕಾಣಿಸಿದೆ. ಲುಂಗಿ ಎತ್ಕೊಂಡು ನಿಂತ್ಕೊಂಡಾಗ ಆ ಲುಂಗಿ ಒಳಗಡೆ ಆತ ಇನ್ನರ್ ಹಾಕದೇ ಇದ್ದಾಗ ಲುಂಗಿ ಒಳಗಡೆ ಇನ್ನರ್ ಹಾಕಿರೋದಿಲ್ಲ. ಸುಳ್ಳಲ್ವಾ ಇದು? ನಾನು ಬಿಟ್ಟೇ ಇಲ್ಲ ಅನ್ನೋ ಸುಳ್ಳಲ್ವಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಇದು ಇತ್ತೀಚೆಗೆ ಓಡಾಡ್ತಿರುವಂತಹ ತುಂಬಾ ಹಾಟ್ ವಿಚಾರ. ಜಿ ಟಿ ಮಾಲಲ್ಲಿ ರೈತರಿಗೆ ಅವಮಾನ ಆಗಿದೆ. ಪಂಚೆ ಹಾಕೊಂಡು ಬಂದಂಥ ಒಬ್ಬ ರೈತ ವ್ಯಕ್ತಿಗೆ ಒಳಗಡೆ ಬಿಡದೆ ಅವಮಾನ ಮಾಡಿದ್ದಾರೆ. ಆ ವಿಚಾರದಲ್ಲಿ ನಾನು ಖಂಡಿಸ್ತೀನಿ. ಯಾವುದೇ ರೈತನಿಗಾಗಲಿ ಯಾವತ್ತೂ ಅಷ್ಟೇ, ಯಾವುದೇ ಕಾರಣಕ್ಕೂ ನಮ್ಮನ್ನು ಕಾಪಾಡುವಂತಹ, ನಮಗೆ ಅನ್ನ ಹಾಕುವಂತಹ ಒಬ್ಬ ರೈತನಿಗೆ ಯಾವುದೇ ಕಾರಣಕ್ಕೂ ಅವಮಾನ ಆಗೋಕ್ಕೆ ನಾವು ಬಿಡಬಾರ್ದು. ಅವಮಾನ ಆದರೆ ಖಂಡಿಸ್ತೀನಿ. ಆ ವಿಚಾರದಲ್ಲಿ ನನಗೆ ನಿಜವಾಗ್ಲೂ ಬೇಜಾರಿದೆ. ರೈತನಿಗೆ ಒಳಗಡೆ ಬಿಡಲಿಲ್ಲ ಅಂತ ಅವಮಾನ ಮಾಡಿರೋದ್ರಲ್ಲಿ. ಓಕೆ, ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಾನು. ಈ ವಿಡಿಯೋದಲ್ಲಿ ನಾನು ಮಾತಾಡ್ತಿರುವಂಥದ್ದು ಜಿ ಟಿ ಮಾಲ್ ಅವರ ಪರ ವಿರೋಧ ಅಲ್ಲ, ರೈತರ ವಿರೋಧ ಅಥವಾ ಪರ ಅಲ್ಲ. ಫ್ಯಾಕ್ಟ್ ಏನಿದೆ, ಆ್ಯಕ್ಚುಲಿ ಏನಾಯಿತು ನಾನು ಯೋಚನೆ ಮಾಡ್ತಾಯಿದ್ದೆ. ಅಲ್ಲ, ಪಂಚೆ ಹಾಕ್ಕೊಂಡು ಬಂದಾಗ ಒಳಗಡೆ ಬಿಡಲಿಲ್ಲ, ಒಳಗಡೆ ಬಿಡದಿರೋದು ತಪ್ಪು. ಈ ವಿಷಯ ಅಸೆಂಬ್ಲಿವರೆಗೂ ಹೋಗಿ ಅಲ್ಲಿ ಚರ್ಚೆ ಆಗಿ ಮಾಲ್ನ ಬಂದ್ ಮಾಡಿಸುವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ ಇದರ ಹಿಂದೆ ಇರುವಂತಹ ಕಾರಣದ ಕೈಗಳು ಯಾವುವು ಗೊತ್ತಾ ನಿಮಗೆ? ನನಗೆ ಗೊತ್ತು, ಹೇಳ್ತೀನಿ ಕೇಳಿ. ಈ ವಿಡಿಯೋ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇರ್ಬೋದು, ಮೇ ಬಿ ಹತ್ತಿರ 15 ನಿಮಿಷನೋ 20 ನಿಮಿಷನೋ ಆಗ್ಬೋದು. ಯಾಕೆಂದರೆ ಇನ್ ಡೆಪ್ತಾಗಿ ಹೋಗ್ತೀನಿ ನಾನು. ವಿತ್ CCTV ಫುಟೇಜ್ ಕೂತ್ಕೊಂಡಿದ್ದೀನಿ ಇವತ್ತು ನಾನು. ಈ ಥರ ನಾನು ಯಾವತ್ತೂ ಮಾತಾಡಿಲ್ಲ ವಿಡಿಯೋದಲ್ಲಿ. ಇರಲಿ, ಇಟ್ಸ್ ಓಕೆ. ಒನ್ಸ್ ಅಗೇನ್, ರೈತರಿಗೆ ಅವಮಾನ ಆಗಿರೋ ವಿಚಾರದಲ್ಲಿ ನನಗೆ ತುಂಬಾ ನೋವಿದೆ, ಬೇಜಾರಿದೆ. ಓಕೆನಾ? ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು 3-4 ಡೇಸ್ ಬ್ಯಾಕ್ ಒಂದು ವಿಷಯ ಆಗುತ್ತೆ. ರೈತನ ಒಳಗಡೆ ಬಿಟ್ಟಿಲ್ವಂತೆ, ಅವಮಾನ ಮಾಡಿಬಿಟ್ಟಿದ್ದಾರೆ. ರೈತರು ಹೋಗ್ತಾರೆ, ಒಂದಷ್ಟು ಜನ ಪಂಚೆ ಹಾಕೊಂಡು ಹೋದ್ರೆ ಒಳಗಡೆ ಬಿಡಲ್ವಂತೆ ನಮ್ಮನ್ನು ಅಂತ. ಅದೆಷ್ಟೋ ಜನ ಪಂಚೆ ಹಾಕೊಂಡು ಹೋಗ್ತಾರೆ. ನಾನು ನೋಡಿ ಪಂಚೆ ಹಾಕೊಂಡು ಒಳಗಡೆ ಬಂದುಬಿಟ್ಟಿದ್ದೀನಿ ಅಂತ ಒಂದಷ್ಟು ಜನ ವಿಡಿಯೋ ಮಾಡ್ತಾರೆ. ಮೀಡಿಯಾದವ್ರು ಹೋಗ್ತಾರೆ. ಕನ್ನಡ ಪರ ಹೋರಾಟಗಾರರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ಯಾಕೆ ಅಂತಂದರೆ, ಈ ಥರ ವಿಚಾರಗಳು ಬಂದಾಗ, ರೈತ ಅಂತ ಬಂದಾಗ, ಕನ್ನಡಿಗ ಅಂತ ಬಂದಾಗ, ಕನ್ನಡ ಅಂತ ಬಂದಾಗ ಯಾವತ್ತೂ ನೀವು ಮುಂದೆ ಬರ್ತೀರಿ. ನಿಮಗೆ ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಕನ್ನಡ ಪರ ಹೋರಾಟ ಇನ್ನೂ ಮುಂದುವರಿಲಿ, ಇನ್ನೂ ಮಾಡ್ತಾನೆ ಇರಿ. ಆದಷ್ಟು ನಾವು ಕೈ ಜೋಡಿಸ್ತೀವಿ. ಓಕೆನಾ? ಸೊ ಎಲ್ಲ ಬರ್ತಾರೆ, ದೊಡ್ಡ ರಾದ ಅಂತ ಆಗುತ್ತೆ, ದೊಡ್ಡ ವಿಷಯ ಆಗುತ್ತೆ, ದೊಡ್ಡ ಇಶ್ಯೂ ಆಗುತ್ತೆ. ಏನು ಗುರು ಈ ಮಟ್ಟಕ್ಕೆ ಆಗೋಯ್ತು? ನಾನು ನೋಡ್ತಾ ಇದ್ದೀನಿ, ಏನಿದು ಈ ಮಟ್ಟಕ್ಕೆ ಆಗ್ತಿದೆಯಲ್ಲ, ಇಲ್ಲಿರೋ ವಿಷಯನೇ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ, ಏನಿದು? ಓಕೆ, ಡನ್, ಹೇಳ್ತೀನಿ ನಾನು. ಈಗ ಯಾರು ಈ ಫಕೀರಪ್ಪ ಇದ್ದಾರಲ್ಲ, ಫಕೀರಪ್ಪ ಮತ್ತು ಅವ್ರ ಮಗ, ಅವರಿಬ್ಬರು ಮಾಲ್ ಹತ್ರ ಹೋದಾಗ ಸೆಕ್ಯೂರಿಟಿಯವರು ಅವ್ರನ್ನ ನಾನು ಬಿಡೋದೇ ಇಲ್ಲ ಅಂತ ಹೇಳಲಿಲ್ಲ. ನಾನು ಬಿಡೋದೇ ಇಲ್ಲ ಇವ್ರನ್ನ, ಒಳಗಡೆ ಪಂಚೆ ಹಾಕ್ಕೊಂಡಿರೋದಕ್ಕೆ ನಾನು ಇವ್ರನ್ನ ಬಿಡೋದೇ ಇಲ್ಲ ಅಂತ ಹೇಳಲಿಲ್ಲ. ಅವತ್ತು ಅಂದರೆ ಇವ್ರು ಹೋಗಿರೋದು ಮಧ್ಯಾಹ್ನ, ಈ ಫಕೀರಪ್ಪ ಮತ್ತು ಅವ್ರ ಮಗ ಹೋಗಿರೋದು ಮಧ್ಯಾಹ್ನ. ಫಕೀರಪ್ಪ ಮತ್ತು ಅವ್ರ ಮಗ ಮಾಲ್ ಹತ್ರ ಹೋಗೋದಕ್ಕಿಂತ ಬಿಫೋರ್ ಏನಾಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ಬ್ಲೂ ಕಲರ್ ಲುಂಗಿ ಹಾಕ್ಕೊಂಡು ಬಂದಿರ್ತಾನೆ. ಒಬ್ಬ ವ್ಯಕ್ತಿ ಅವನು ಹೋಗ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಲುಂಗಿನ ಎತ್ತು ಕಟ್ಕೊಂಡು ನಿಂತ್ಕೊಂಡು, ಲುಂಗಿ ಪಂಚೆ ಅಂತಂದರೆ ಎತ್ತು ಕಟ್ಕೊಳ್ಳೋದು ಅಥವಾ ಫುಲ್ಲು ಬಿಟ್ಬಿಡೋದು ಹಿಂಗೆಲ್ಲ ಇರುತ್ತೆ. ಅವರು ಎತ್ತು ಕಟ್ಕೊಂಡು ನಿಂತಿದ್ರಂತೆ. ಗ್ರೌಂಡ್ ಫ್ಲೋರಲ್ಲಿ ಏನೋ ಇವೆಂಟ್ ನಡೀತಾ ಇತ್ತಂತೆ. ಆ ಇವೆಂಟಲ್ಲಿ ಯಾರೋ ಒಬ್ಬರು ಮಹಿಳೆ ಸುಮ್ಮನೆ ಹಂಗೆ ಹಿಂಗೆ ನೋಡಿಕೊಂಡು ಸಮಥಿಂಗ್ ಮೇಲೆ ನೋಡಿದಾಗ ಬೇರೆ ತರಹದ ದೃಶ್ಯ ಕಾಣಿಸಿದೆ. ಸೆನ್ಸಾರ್ ಅಂದರೆ ಲುಂಗಿ ಎತ್ತು ಕಟ್ಕೊಂಡಿರೋದ್ರಿಂದ ಈ ಥರ ಬೇರೆ ಥರ. ನಾನು ಅದನ್ನು ಓಪನ್ ಆಗಿ ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಒಬ್ಬ ಗಂಡಸನ್ನ ಪಂಚೆ ಹಾಕ್ಕೊಂಡಿರೋ ಒಬ್ಬ ಗಂಡಸು ಒಳಗಡೆ ಇನ್ನರ್ ಆಗದಿರುವಂಥ ಟೈಮಲ್ಲಿ ಪಂಚನ ಎತ್ತು ಕಟ್ಕೊಂಡಾಗ ಯಾವ ರೀತಿ ಕಾಣುತ್ತೆ, ಆ ದೃಶ್ಯ ಆ ಮಹಿಳೆ ಕಾಣಿಸಿದೆ. ಅದನ್ನು ಮಾಲ್ ಮ್ಯಾನೇಜ್ಮೆಂಟ್ಗೆ ರಿಪೋರ್ಟ್ ಮಾಡಿದ್ದಾರೆ, ಏನ್ರಿ ಇದು ಅಂತ. ಓಕೆನಾ? ಇಲ್ಲಿ ಒಂದು ಪಾಯಿಂಟ್ ಇದೆ, ವುಮನ್ ಅಂತ. ಓಕೆನಾ? ನಾನು ಮುಂದಕ್ಕೆ ಬರ್ತೀನಿ ಅದಕ್ಕೆ. ಆವಾಗ ಮಾಲ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಸೆಕ್ಯೂರಿಟಿಯವರ ಡಿಪಾರ್ಟ್ಮೆಂಟ್ ಏನಿರುತ್ತೆ ಅವ್ರಿಗೆಲ್ಲ ಹೇಳ್ತಾರೆ, ಪಂಚೆ ಹಾಕ್ಕೊಂಡಿರೋರನ್ನ ಒಳಗಡೆ ಬಿಡೋಕ್ಕೆ ಮುಂಚೆ ಒಂಚೂರು ನೋಡ್ಕೊಂಡು ಬಿಡಿ, ಬಿಡಲೇಬೇಡಿ ಅಂತ ಹೇಳಲಿಲ್ಲ, ಒಂಚೂರು ನೋಡ್ಕೊಂಡು ಬಿಡಿ, ಈ ಥರ ಸಮಸ್ಯೆ ಆಗಿದೆ, ಒಬ್ಬರು ಮಹಿಳೆ ಈ ಥರ ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಏನಾಗಿದೆ, ಇವರು ಹೋದಾಗ ನಾನು ಬಿಡೋದೇ ಇಲ್ಲ ಅಂತೇನು ಹೇಳಲಿಲ್ಲ,
ಸ್ವಲ್ಪ ತಡ ಆಗಿರೋದು ಉಂಟು. ಆವಾಗ ಏನು ಮಾಡ್ತಾರೆ, ಫಕೀರಪ್ಪ ಅವ್ರ ಮಗ ಬಂದು ಈಸ್ ಎನ್ ಕ್ಯಾಮ್ರಾಮ್ಯಾನ್ ಆ್ಯಂಡ್ ಎಡಿಟರ್ ಇನ್ ಎನ್ ಯೂಟ್ಯೂಬ್ ಚಾನಲ್. ಫಕೀರಪ್ಪನ ಮಗ ಬಂದು ಈಸ್ ಎ ಮೀಡಿಯಾ ಪರ್ಸನ್. ಯೂಟ್ಯೂಬ್ ಚಾನಲ್ನಲ್ಲಿ ಆತ ಎಡಿಟರು ಹೌದು, ಕ್ಯಾಮ್ರಾಮ್ಯಾನ್ ಕೂಡ ಹೌದು. ತಮ್ಮ ಚಾನಲ್ ಓನರ್ಗೆ ಫೋನ್ ಮಾಡ್ತಾರೆ, ನನಗೆ ಹಿಂಗೆ ಒಳಗಡೆ ಬಿಡ್ತಾ ಇಲ್ಲ, ಅದು ಇದು ಹಂಗೆ ಹಿಂಗೆ. ಆಮೇಲೆ ಏನು ಮಾಡಿದ್ದಾರೆ, ಮಾಲ್ ಸಿಬ್ಬಂದಿ ಅಂದರೆ ಸೆಕ್ಯೂರಿಟಿ ಸಿಬ್ಬಂದಿಯವರು ಒಳಗಡೆ ಬಿಟ್ಟಿದ್ದಾರೆ. ಒಳಗಡೆ ಹೋಗಿ ಸಿನಿಮಾಗೂ ಹೋಗಿದ್ದಾರೆ. ಓಕೆನಾ, ಸಿನಿಮಾಗೆ ಹೋಗಿದ್ದಾರೆ, ಸಿನಿಮಾ ನೋಡಿದ್ದಾರೆ ಅವರು. ಸೊ ಅದಕ್ಕೆ ನಿಮಗೆ ಒಂದಷ್ಟು CCTV ಫೂಟೇಜ್ ಏನು ನಮ್ಮ ಹತ್ರ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು GT ಮಾಲಲ್ಲಿರುವಂತಹ PVRನ ಎಂಟ್ರೆನ್ಸ್. ಇದು ಅಂದರೆ ಅಲ್ಲಿ ಏನು ಕಾರಿಡಾರ್ ಇದೆ ಅದು ಇಲ್ಲಿದ್ದಾರೆ ನೋಡಿ. ಇವರು ಫಕೀರಪ್ಪ ಅವರು ಇಲ್ಲಿ ನಿಂತಿದ್ದಾರೆ ನೋಡಿ. ಓಕೆನಾ, ಟವಲ್ ಹಾಕೊಂಡಿದ್ದಾರಲ್ಲ ಅವರೇನೆ. ಐ ಥಿಂಕ್ ನೀವೆಲ್ಲ ನೋಡಿದ್ದೀರ ಅವ್ರನ್ನ, ಗೊತ್ತಾಗುತ್ತೆ ನೋಡಿದ ತಕ್ಷಣ ನಿಮಗೆ. ಸೊ ಇಲ್ಲಿ ಗಂಟ ಬಂದಾದಮೇಲೆ ಅವರು ಸಿನಿಮಾ ಒಳಗಡೆ ಅಂದರೆ PVR ಒಳಗಡೆ ಇರೋದು ಅವರು ಮಾಲ್ ಸಿಬ್ಬಂದಿ ಅಂದರೆ ಸೆಕ್ಯೂರಿಟಿ ಸಿಬ್ಬಂದಿ ಬಿಟ್ಟಿದ್ದಾರೆ ಒಳಗಡೆ. ಒಂಚೂರು ತಡವಾಗಿ ಬಿಟ್ಟಿದ್ದಾರೆ, ಬಿಡೋದೇ ಇಲ್ಲ ಅಂತೇನು ಹೇಳಲಿಲ್ಲ, ಅವರು ಬಿಟ್ಟಿದ್ದಾರೆ. 40 ನಿಮಿಷ ಸಿನಿಮಾನು ನೋಡಿದ್ದಾರೆ. ಅವ್ರು ನೋಡಿರುವಂಥ ಸಿನಿಮಾ ಕಲ್ಕಿ. ಓಕೆನಾ, ನೋಡಿದ್ದಾರೆ ಸಿನಿಮಾನ, ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಸಿನಿಮಾ ನೋಡಿದ್ದಾರೆ. 40 ನಿಮಿಷ ಆದಮೇಲೆ ಆ ಫಕೀರಪ್ಪನ ಮಗ ಯಾವ ಚಾನಲಲ್ಲಿ ಕೆಲಸ ಮಾಡ್ತಿರ್ತಾನಲ್ಲ ಅದರ ಓನರ್ ಫೋನ್ ಮಾಡ್ತಾರೆ, ನಾನು GT ಮಾಲ್ ಕೆಳಗಡೆ ಇದ್ದೀನಿ, ಕೆಳಗಡೆ ಬಾ, ನಿಮ್ಮ ಅಪ್ಪನ ಕರ್ಕೊಂಡು ಬಾ ಅಂತ. ಫಕೀರಪ್ಪನವ್ರನ್ನು ಕರ್ಕೊಂಡು ಮಗ ಕೆಳಗಡೆ ಇಳಿದು ಬರ್ತಾನೆ. ಆವಾಗ ಸೀನ್ ಕ್ರಿಯೇಟ್ ಆಗಿದೆ. ಏನು ಸೀನು, ಮಾಲ್ ಒಳಗಡೆ ಬಿಡಲ್ಲ ಅಂದ್ರಲ್ವಾ ಯಾರ ಸೆಕ್ಯೂರಿಟಿ ಅಂತ ಸೀನ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಏನೋ ಮಾಲ್ ಒಳಗಡೆ ಬಿಡ್ತಾ ಇಲ್ಲ ನಮ್ಮನ್ನು, ಈಗ ಬುಕ್ ಮಾಡಿದ್ದೆ, ನಮ್ಮನ್ನು ಬಿಟ್ಟೇ ಇಲ್ಲ. ಇವ್ರು ಹೇಳ್ತಿರೋ ಪ್ರಕಾರ, ಫಕೀರಪ್ಪ ಅವ್ರ ಮಗ ಹೇಳ್ತಿರೋ ಪ್ರಕಾರ ನಮ್ಮನ್ನು ಬಿಟ್ಟೇ ಇಲ್ಲ, ನಾವು ಒಳಗಡೆ ಹೋಗೇ ಇಲ್ಲ ಅನ್ನೋ ಥರನೂ ಹೇಳಿದ್ದಾರೆ. ಆಮೇಲೆ ಏನೋ ಇಲ್ಲ ಹೋದ್ವಿ ನೋಡಿದ್ವಿ ಅಂತಲೂ ಒಪ್ಕೊಂಡಿದ್ದಾರೆ ಅಂತ ಏನೋ ಸಮಥಿಂಗ್, ಅದೆಲ್ಲ ಗೊತ್ತಿಲ್ಲ, ಬ್ಲಾ 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 ಏನೋ ಗೊತ್ತಿಲ್ಲ. ಅದೆಲ್ಲ ಆದಮೇಲೆ ಈ ಮಾಲ್ ಸಿಬ್ಬಂದಿಯವ್ರು ಏನು ಮಾಡಿದ್ದಾರೆ, ಇಲ್ಲಪ್ಪ ನಾವೇನೋ ಆ ರೀತಿ ಬಿಡಲ್ಲ ಅಂತ ಹೇಳಿಲ್ಲ, ಇವರು ಹೋಗಿ ಸಿನಿಮಾ ನೋಡಿದ್ದಾರೆ, ಎಲ್ಲ ಆಗಿದೆ ಅಂತ ಹೇಳಿದ್ರೆ ಈ ಮೀಡಿಯಾ ಪರ್ಸನ್, ಸೋ ಕಾಲ್ಡ್ ಯೂಟ್ಯೂಬ್ ಓನರ್ ಆ ವ್ಯಕ್ತಿ ಏನು ಮಾಡಿದ್ದಾನೆ, ಇಲ್ಲ ನಾನು ಇದನ್ನು ಅಪ್ಲೋಡ್ ಮಾಡಿಸ್ತೀನಿ ಅಂದರೆ ಸಿನಿಮಾ ನೋಡೋಕ್ಕೆ ಬಿಟ್ಟು ಮೇಲೂ ಸಹ ಬಿಡಲಿಲ್ಲ. ಸಿನಿಮಾ ನೋಡುವಾಗ ಇನ್ ಬಿಟ್ವೀನ್ ಸಿನಿಮಾ ನೋಡುವಾಗ ಆಚೆ ಕರೆಸ್ಬಿಟ್ಟು ಅದನ್ನು ಉದ್ದೇಶಪೂರ್ವಕವಾಗಿ ಬಿಟ್ಟಿಲ್ಲ ಅಂತ ಹೇಳು ನೀನು ವೀಡಿಯೋದಲ್ಲಿ ಅಂತ ವಿಡಿಯೋ ಮಾಡಿ ಅದನ್ನು ಸರ್ಕ್ಯುಲೇಟ್ ಮಾಡಿರೋದು. ಇಲ್ಲಿ ಇನ್ನೂ ಒಂದು ಸೀನ್ ನಡೆದಿದೆ. ಏನು ಅಂತಂತಂದರೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಯಾರೋ ಒಬ್ಬರು ವಯಸ್ಸಾಗಿರುವಂಥ ವ್ಯಕ್ತಿನ ಕರ್ಕೊಂಡು ಬಂದ್ಬಿಟ್ಟು, ನೀವು ಬನ್ನಿ ಪಂಚೆ ಹಾಕ್ಕೊಂಡು ಬನ್ನಿ, ನಿಮ್ಮನ್ನು ಮಾಲ್ ಕರ್ಕೊಂಡು ಹೋಗ್ತೀವಿ, ಮಾಲ್ ಮುಂದೆ ನಿಂತ್ಕೊಂಡು ಹೇಳಿ ನಾವು ವಿಡಿಯೋ ಮಾಡ್ತೀವಿ, ನನ್ನನ್ನು ಒಳಗಡೆ ಬಿಟ್ಟಿಲ್ಲ ಇವರು, ನನ್ನನ್ನು ಒಳಗಡೆ ಬಿಟ್ಟಿಲ್ಲ ಅಂತ ಹೇಳಿ ನೀವು, ನಿಮಗೆ ಉಂಡೆ ಚಿಕನ್ ಕೊಡಿಸ್ತೀನಿ, ಪಿಜ್ಜಾ ಕೊಡಿಸ್ತೀನಿ, ಇನ್ನೇನೋ ಕೊಡಿಸ್ತೀನಿ ಅಂತ ಆಮಿಷ ಒಡ್ಡಿ ಕರ್ಕೊಂಬಂದಿರೋದಂತೆ. ಇದು ನಡೆದಿದೆ. ಓಕೆನಾ, ಇಷ್ಟಾಗೋಷ್ಟರಲ್ಲಿ ಕರ್ನಾಟಕದಾದ್ಯಂತ ಏನು ಒಳಗಡೆ ಬಿಡಲ್ವಂತೆ ಅಂತ ಇವನು ಸಿನಿಮಾ ನೋಡ್ತಿರೋರನ್ನ ಸಿನಿಮಾನ ಕ್ವಿಟ್ ಮಾಡಿಸಿ 40 ನಿಮಿಷ ನೋಡಿದ ಮೇಲೆ ಆಚೆ ಕರ್ಕೊಂಡು ಬಂದು ಥಿಯೇಟ್ರಿಂದ ಏನು ವಿಡಿಯೋ ಮಾಡಿದ್ರು ದೊಡ್ಡ ಯೂಟ್ಯೂಬ್ ಚಾನಲ್ ಓನರ್ ಅವರು. ಓಕೆನಾ, ಇದರಿಂದ 2 ಯೂಟ್ಯೂಬರ್ಸ್ ಇದ್ದಾರೆ, ಇನ್ನೊಬ್ಬ ಇದ್ದಾನೆ ಯೂಟ್ಯೂಬರು. ಟೋಟಲ್ ಇದರಿಂದ ಇರೋದು 2 ಯೂಟ್ಯೂಬರ್ಸ್ ಮತ್ತು ಇನ್ನೊಬ್ರು ಯಾರೋ ವ್ಯಕ್ತಿ ಹೆಸರು ನೆನಪಾಗ್ತಿಲ್ಲ ನನಗೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಇರಲಿ ಇನ್ನೊಬ್ರು ಇದ್ದಾರೆ. ಟೋಟಲಿ ಇವರಿಬ್ಬರು ಸೇರಿಕೊಂಡು ಇದನ್ನು ಬಲವಂತವಾಗಿ ಸಿನಿಮಾ ನೋಡ್ತಿರೋರನ್ನ ಮಾಲ್ ಸಿಬ್ಬಂದಿ, ನಾನು ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ರೈತರನ್ನ ಒಳಗಡೆ ಬಿಡಲ್ಲ ಅಂತಂದರೆ ನಾನು ಒಪ್ಪಲ್ಲ. ಅದಕ್ಕೆ ಇಡೀ ದೇಶದಲ್ಲಿ ರೈತ ಎಲ್ಲಿಗೆ ಬೇಕಾದರೂ ಹೋಗುವಂತಹ ಒಂದು ಅಧಿಕಾರವನ್ನು ಹೊಂದಿರ್ತಾನೆ. ಅಂಥವ್ರನ್ನ ಒಳಗಡೆ ಬಿಡಲ್ಲ ನಾನು ಅಂತಂದರೆ ನಾನು ಒಪ್ಪಲ್ಲ. ಅದನ್ನು ಬಿಡಲೇಬೇಕು. ಆದರೆ ಇಲ್ಲಾಗಿರುವಂಥ ಸೀನ್ ಬೇರೆ. ಬಿಡಲ್ಲ ಅಂತಂದಿಲ್ಲ, ಬಿಡೋದೇ ಇಲ್ಲ ಅಂತಂದಿಲ್ಲ, ತಡವಾಗಿ ಬಿಟ್ಟಿದ್ದಾರೆ, ಸ್ವಲ್ಪ ವೆಯ್ಟ್ ಮಾಡಿಸಿದ್ದಾರೆ. ಹೌದು, ಯಾರು ಒಬ್ಬ ವ್ಯಕ್ತಿ ಪಂಚೆ ಕಟ್ಕೊಂಡು ಪಂಚೆ ಎತ್ಕೊಂಡು ನಿಂತ್ಕೊಂಡು ಒಬ್ಬ ಲೇಡಿ ಅದನ್ನು ನೋಡಿ ರಿಪೋರ್ಟ್ ಮಾಡಿ ಸಮಸ್ಯೆ ಆದಾಗ ನಾವು ಇನ್ನೊಂದು ಈ ಲೇಡಿ ಅನ್ನೋ ವಿಚಾರಕ್ಕೆ ಬರ್ತೀನಿ ಅಂತ ಹೇಳಿದೆ ಅವ್ರಿಗೆ. ನಾನು ಲೇಡೀಸ್ಗೆ ಸಮಸ್ಯೆ ಆದಾಗ ನಾವು ಸಿಕ್ಕಾಪಟ್ಟೆ ಸ್ಟ್ರಾಂಗಾಗಿ ನಿಂತ್ಕೊಬಿಡ್ತೀವಿ. ಹೆಣ್ಮಕ್ಳ ಬಗ್ಗೆ ಯಾರಾದರೂ ಮಾತಾಡ್ಬಿಟ್ರೆ, ಕೆಟ್ಟದಾಗ ಬೈದ್ಬಿಟ್ರು, ಕೆಟ್ಟದಾಗ ನಡ್ಕೊಂಡ್ಬಿಟ್ರು, ಇನ್ನೇನೋ ಟಚ್ ಮಾಡಿಬಿಟ್ರು, ಇನ್ನೇನೋ ಕೆಟ್ಟದಾಗ ನೋಡ್ಬಿಟ್ರು ಅಂತ ಬಂದಾಗ ಹೆಣ್ಮಕ್ಳ ಪರ ನಿಂತ್ಕೋತೀವಿ ನಾವು, ಅದು ಇದು ಅಂತ ನಿಂತ್ಕೋತೀವಿ. ಸೊ ಇದನ್ನು ನಾವು ಕನ್ಸಿಡರ್ ಮಾಡಲೇಬೇಕು. ಒಬ್ಬ ಹೆಣ್ಮಗಳಿಗೆ ಅಷ್ಟು ಅಸಹ್ಯವಾದ ದೃಶ್ಯ ಕಾಣಿಸಿದೆ ಅಂತಂದರೆ ಇದನ್ನು ನಾವು ಸೀರಿಯಸ್ ಆಗಿ ತಗೊಳ್ಳೇಬೇಕಲ್ವಾ? ತಗೋಬೇಕು ತಾನೆ.
ತಪ್ಪೇನಿದೆ? ಸೆಕ್ಯೂರಿಟಿ ಅವ್ರು ಕೆಲಸ ಮಾಡಿಲ್ಲ ಅಂತಂದರೆ, ಕರೆಕ್ಟಾಗಿ ಮಾಡಿಲ್ಲ, ಚೆಕ್ ಮಾಡಿಬಿಡ್ಬೇಕು ತಾನೇ ನೀನು, ಹೆಂಗೋ ಬಿಟ್ಟೆ ನೀನು? ಇನ್ನೇನಾದರೂ ಮಾಲ್ಗೆ ಹೋಗಿ ಸಮಸ್ಯೆ ಆದಾಗ ಸಿಬ್ಬಂದಿ ವರ್ಗದವ್ರು ನಮಗೇನಾದರೂ ಹರ್ಟ್ ಮಾಡಿದಾಗ, ಬೈದಾಗ, ಮತ್ತು ಜಗಳ ಆದಾಗ, ಇನ್ನೊಂದೇನೋ ಆದಾಗ, ಸಿಬ್ಬಂದಿ ವರ್ಗದವ್ರು ಈ ಮಾಲ್ನವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಅದು ಇದು ಅಂತ ದೊಡ್ಡ ರಾದಂತ ಮಾಡಿಬಿಡ್ತೀವಿ. ಇದು ಒಂದಲ್ವ ಅದರಲ್ಲಿ. ಒಬ್ಬ ಮಹಿಳೆಗೆ ಕೆಟ್ಟ ದೃಶ್ಯ ಕಾಣಿಸಿದೆ, ಲುಂಗಿ ಎತ್ಕೊಂಡು ನಿಂತ್ಕೊಂಡಾಗ ಆ ಲುಂಗಿ ಒಳಗಡೆ ಆತ ಇನ್ನರ್ ಹಾಕದೇ ಇದ್ದಾಗ ಕೆಟ್ಟ ದೃಶ್ಯ ಕಾಣಿಸಿದೆ. ಯಾವಾಗ ಈ ರೈತರು ಈಗೇನು ಫಕೀರಪ್ಪ ಅಂತಿದ್ದಾರಲ್ಲ, ಅವರು ಹೋಗೋಕ್ಕಿಂತ ಮುಂಚೆ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರ ಆಗಿದೆ. ಆ ವ್ಯಕ್ತಿನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲಿ ಅಂತಂದರೆ ಈ ವ್ಯಕ್ತಿ ನೋಡಿ, ಬ್ಲೂ ಕಲರ್ ಲುಂಗಿ ಹಾಕ್ಕೊಂಡು ಬಂದಿರ್ತಾರೆ. ಇವರು ಲುಂಗಿ ಒಳಗಡೆ ಇನ್ನರ್ ಹಾಕಿರೋದಿಲ್ಲ. ಈಗ ನೀವೇನು ನೋಡ್ತಾ ಇದ್ದೀರಾ CCTV ಫೂಟೇಜು. ಈ ಫೂಟೇಜೇ ಈ ನನ್ನ ವಿಡಿಯೋಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆ ಮಹಿಳೆ ಇನ್ನರ್ ಹಾಕದೇ ಇರುವಂತಹ ವ್ಯಕ್ತಿಯ ಬಗ್ಗೆ ಸೆಕ್ಯೂರಿಟಿಗೆ ಅಥವಾ ಮಾಲ್ ಸಿಬ್ಬಂದಿಗೆ ಇನ್ಫಾರ್ಮ್ ಮಾಡಿದ್ರಲ್ಲ, ಅದೇ ವ್ಯಕ್ತಿ ಇವರು. ಅವರನ್ನು ಸೆಕ್ಯೂರಿಟಿಯವರು ಆಚೆ ಕರ್ಕೊಂಡು ಹೋಗ್ತಾ ಇರೋ ದೃಶ್ಯನೂ ನೀವು ನೋಡಬಹುದು. ಈ ವ್ಯಕ್ತಿಯ ಸಮಸ್ಯೆಯಿಂದ ಫಕೀರಪ್ಪನವ್ರಿಗೆ ತೊಂದರೆ ಆಗಿರೋದು. ಆ್ಯಂಡ್ ಆಲ್ಸೋ ಇನ್ನೂ ಒಂದು ವಿಷಯ ತೋರಿಸ್ತೀನಿ ನಿಮಗೆ. ಈ ವಿಷಯಗಳೆಲ್ಲ ನಡೆಯೋಕ್ಕೆ ಒಂದು 3-4 ಡೇಸ್ ಮುಂಚೆ, ಹೆಚ್ಚು ಕಡಿಮೆ ಒಂದು ವಾರದ ಒಳಗಡೆ ಇಟ್ಕೊಳ್ಳೋಣ, ಒಂದು 4-5 ದಿನದ ಮುಂಚೆ ಪಂಚೆ ಹಾಕ್ಕೊಂಡು ತುಂಬ ಜನ ಓಡಾಡಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಮಾಲ್ಗೆ ಪಂಚೆ ಹಾಕ್ಕೊಂಡು ಲುಂಗಿ ಹಾಕ್ಕೊಂಡು ಬಂದು ತುಂಬ ಜನ ಶಾಪಿಂಗ್ ಮಾಡಿದ್ದಾರೆ. ನಾರ್ಮಲಾಗಿ ಎಲ್ಲರೂ ಬಿಡ್ತಾಯಿದ್ರು ಮುಂಚೆಯಿಂದನೂ. ಈ ಸಮಸ್ಯೆ ಆದಾಗಿಂದ, ಈ ವ್ಯಕ್ತಿಯ ಸಮಸ್ಯೆ ಆದಾಗಿಂದ ಸ್ವಲ್ಪ ನೋಡ್ಕೊಂಡು ಬಿಡಿ. ಹೆಣ್ಮಕ್ಳಿಗೆ ತೊಂದರೆ ಆಗಿದೆ, ಹೆಣ್ಮಕ್ಳಿಗೆ ಕೆಟ್ಟ ದೃಶ್ಯ ಕಾಣಿಸ್ದಾಗ, ಹೆಣ್ಮಕ್ಳು ಒಬ್ರು ಬಂದು ರಿಪೋರ್ಟ್ ಮಾಡಿದಾಗ ನಾವು ವಿ ಹ್ಯಾವ್ ಟು ಕೇರ್ ಆಫ್ ಇಟ್ ಅಲ್ವಾ? ಅದನ್ನು ನಾವು ಗಂಭೀರವಾಗಿ ತಗೊಳ್ಳೇಬೇಕಲ್ಲ. ಒಂದು ಹೆಣ್ಮಗಳು ಬಂದು ಈ ರೀತಿ ಒಬ್ಬೊಂದು ಲುಂಗಿ ಎತ್ಕೊಂಡು ನಿಂತ್ಕೊಂಡಿದ್ದ, ಒಳಗಡೆ ಇನ್ನರ್ ಹಾಕಿಲ್ಲ, ನನಗೆ ಕೆಟ್ಟ ದೃಷ್ಟಿಯ ಕಾಣಿಸ್ತು, ಏನ್ರಿ ಇಂಥವ್ರನ್ನ ಹೊರಗಡೆ ಬಿಟ್ಕೋತೀರಾ ಅಂತ ಹೆಣ್ಮಗಳು ಹೇಳ್ತಾಳೆ ಇಲ್ವಾ? ಪಂಚೆ ಹಾಕ್ಕೊಂಡ್ರವ್ರನ್ನ ಬಿಡಬೇಡಿ ಅಂತ ಹೆಣ್ಮಗಳು ಹೇಳಲಿಲ್ಲ. ಈ ರೀತಿ ಅಸಹ್ಯವಾದ ದೃಶ್ಯ ಕಾಣಿಸ್ದಾಗ ಸಹಜವಾಗಿ ಒಬ್ಬ ಹೆಣ್ಮಗಳಿಗೆ ಕಸಿವಿಸಿ ಉಂಟಾಗಿರುತ್ತೆ, ಅಸಹ್ಯ ಆಗಿರುತ್ತೆ. ಅದನ್ನು ಮಾಲ್ ಸಿಬ್ಬಂದಿಗೆ ಹೇಳಿರ್ತಾಳೆ. ಅಲ್ಲೇ ಆಗಿರೋ ಎಫೆಕ್ಟು ಫಕೀರಪ್ಪನವ್ರಿಗೂ ಒಂಚೂರು ಎಫೆಕ್ಟ್ ಮಾಡಿದೆ. ಬಿಟ್ಟಿಲ್ಲ ಅನ್ನೋದಲ್ಲ, ತಡವಾಗಿ ಬಿಟ್ಟಿದ್ದಾರೆ. ಹೋಗಿ ಸಿನಿಮಾನು ನೋಡಿದ್ದಾರೆ ಕೂತ್ಕೊಂಡು. ಬಿಟ್ಟೇ ಇಲ್ಲ ಅಂತಂದ್ರೆ ಅದು ಹೆಂಗೆ ಸಿನಿಮಾ ನೋಡ್ತಾರೆ? PVR ಒಳಗಡೆ ಇರೋ ಫುಟೇಜ್ ನಿಮ್ಗೆ ತೋರಿಸಿದ್ದೀನಿ ನಾನು. ಬಿಟ್ಟೇ ಇಲ್ಲ ಅಂತಂದರೆ PVR ಒಳಗಡೆ ಹೆಂಗೆ ಹೋದ್ರು? ಸುಳ್ಳಲ್ವಾ ಇದು? ಅವ್ನು ಬಿಟ್ಟೇ ಇಲ್ಲ ಅನ್ನೋ ಸುಳ್ಳಲ್ವಾ? ಪಂಚೆ ಹಾಕೊಂಡು ಬಂದವ್ರನ್ನ ಬಿಡಲ್ಲ ಅನ್ನೋ ಸುಳ್ಳಲ್ವಾ? ಇನ್ನೊಂದು ತೋರಿಸ್ತೀನಿ, ದೃಶ್ಯಗಳು ತೋರಿಸ್ತೀನಿ ನಾನು. ಈ ದೃಶ್ಯಗಳು ನೀವೇನು ನೋಡ್ತಾ ಇದ್ದೀರಿ ಈಗ, ಡೇಟ್ನ ನೀವು ಅಬ್ಸರ್ವ್ ಮಾಡ್ಬೋದು. ಜುಲೈ 7ನೇ ತಾರೀಕು ನಡೆದಿರುವಂಥದ್ದು. ಈ ಘಟನೆ ನಡೆದಿರುವಂಥದ್ದು 16ನೇ ತಾರೀಕು, 16-17ರಲ್ಲಿ ನಡೆದಿರುವಂಥದ್ದು. ಆದರೆ ಅದಕ್ಕಿಂತ ಹಿಂದಿನ ದಿವಸದಲ್ಲಿ ಹೆಚ್ಚು ಕಡಿಮೆ ಒಂದು ವಾರ ಹಿಂದಕ್ಕೆ ಹೋದರೆ 7ನೇ ತಾರೀಕು 7ನೇ ತಿಂಗಳು 2024, ಹೆಚ್ಚು ಕಡಿಮೆ ಈವ್ನಿಂಗ್ ಟೈಮ್ ಇದು. ಒಬ್ಬರು ಮಹಿಳೆ ಮತ್ತು ಅವರ ಮಗಳು ಮತ್ತು ಗಂಡ ಬಂದು ಲುಂಗಿ ಹಾಕ್ಕೊಂಡಿದ್ದಾನೆ, ಶರ್ಟು ಲುಂಗಿ ಹಾಕ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ ಶರ್ಟ್ ಮತ್ತು ಬಿಳಿ ಪಂಚೆ ಹಾಕ್ಕೊಂಡಿದ್ದಾರೆ. ಅದೇ ದಿವಸ ಈಗ ಏನು ಘಟನೆ ನಡೆದಿದೆ, ಅದೇ ದಿವಸದಲ್ಲಿ ಬೇರೆ ವ್ಯಕ್ತಿ ಕೂಡ ಲುಂಗಿ ಹಾಕ್ಕೊಂಡು ಹೋಗಿರುವಂಥದ್ದು, ನಾರ್ಮಲಾಗಿ ಓಡಾಡ್ತಾ ಇರುವಂಥದ್ದು ದೃಶ್ಯ ಇಲ್ಲೇ ಇದೆ. ಸೊ ಇನ್ನೂ ಒಂದಷ್ಟು ತೋರಿಸ್ಬೇಕು ನಿಮಗೆ ಅಂತಂದರೆ 7ನೇ ತಾರೀಕು 7ನೇ ತಿಂಗಳು 2024, ಇದೇ ತಿಂಗಳಲ್ಲಿ ನೀವು ನೋಡ್ತಿರ್ಬೋದು, ರೌಂಡ್ ಮಾರ್ಕ್ ಮಾಡಿದ್ದಾರೆ ಅಲ್ಲಿ ಇನ್ನೊಂದು ಇಬ್ಬರು ಬಂದ್ಬಿಟ್ಟು ಈ ಪಂಚೆನ ಕಚ್ಚೆ ಥರ ಹಾಕ್ಕೊಂಡಿರ್ತಾರೆ ಗೊತ್ತಾ, ಅದೊಂಥರ ಚೆನ್ನಾಗಿರುತ್ತೆ. ಕಚ್ಚೆ ಹಾಕೊಳ್ಳೋಕ್ಕೆ ಅದೊಂದು ಲುಕ್ಕೇ ಬೇರೆ, ಅದು ಕಚ್ಚೆ ಹಾಕೊಂಡ್ಬಿಟ್ರೆ. ಸೊ ಆ ಥರ ಪಂಚೆ ಹಾಕ್ಕೊಂಡಿರೋರು ಮತ್ತು ನಾರ್ಮಲಾಗೂ ಪಂಚೆ ಹಾಕ್ಕೊಂಡಿರೋ ವ್ಯಕ್ತಿ ಹೋಗ್ತಿರೋದನ್ನು ನೀವು ನೋಡಬಹುದು. ಸೊ ಇನ್ನೊಂದಷ್ಟು ಇಲ್ಲೇ ತೋರಿಸ್ತಾ ಇದ್ದೀನಿ ನಾನು. ಅಲ್ಲಿ ರೌಂಡ್ ಮಾರ್ಕ್ ಮಾಡಿರುವಂಥ ಒಂದು ಸರ್ಕಲ್ ಒಳಗಡೆ ಮತ್ತೊಬ್ಬ ವೈಟ್ ಶರ್ಟು ಮತ್ತು ವೈಟ್ ಪಂಚೆನ ಹಾಕ್ಕೊಂಡು ಒಬ್ಬ ವ್ಯಕ್ತಿ ತನ್ನ ಮೊಮ್ಮಕ್ಕಳು ಕರ್ಕೊಂಡು ಹೋಗ್ತಾ ಇರೋವಂಥದ್ದು, ಓಡಾಡ್ತಾ ಇರೋವಂಥ ದೃಶ್ಯಗಳು ಇಲ್ಲೇ ಇದೆ. ಓಕೆನಾ? ಸೊ ಇದಿಷ್ಟು ನಾನು ಹೇಳೋಕೆ ಹೊರಟಂಥ ವಿಚಾರ. ಬಲವಂತವಾಗಿ ನಮ್ಮನ್ನು ಒಳಗಡೆ ಬಿಟ್ಟಿಲ್ಲ ಅನ್ನೋದನ್ನು ರೆಕಾರ್ಡ್ ಮಾಡಿಕೊಂಡು ಎಲ್ಲ ಮೀಡಿಯಾದವ್ರಿಗೂ ಸರ್ಕ್ಯುಲೇಟ್ ಮಾಡಿದ್ದಾರೆ. ಮೀಡಿಯಾದವ್ರಿಗೆ ಒಂದು ಮನವಿ, ಸ್ವಾಮಿ ದಯಮಾಡಿ ನೀವು ಯಾವ ದೃಶ್ಯವನ್ನು ನೀವು ಪ್ರಸಾರ ಮಾಡ್ತಾಯಿದ್ದೀರಾ, ನೀವು ಯಾವ ವಿಷಯನ ನೀವು ಹೇಳೋಕೆ ಹೊರಟಿದ್ದೀರಾ, ಅದನ್ನು ವೆರಿಫೈ ಮಾಡಿ, ಡಬಲ್ ಚೆಕ್ ಮಾಡಿ, ಕರೆಕ್ಟಾಗಿ ಇದೆಯಾ ವಿಷಯ. ರೈತನಿಗೆ ನಿಜವಾಗಲೂ ಅವಮಾನ ಆಗಿದ್ದರೆ ನನ್ನ ಜೀವನದಲ್ಲಿ GT ಮಾಲ್ ಕಡೆ ಹೋಗಲ್ಲ. ಅಲ್ಲಿ ನಿಜವಾಗ್ಲೂ ಅವಮಾನ ಆಗಿದ್ದರೆ, ಆದರೆ ಅಲ್ಲಿ ಆಗಿರೋದೇ ಬೇರೆ. ಈಗಲೂ ಹೇಳ್ತೀನಿ, ರೈತನಿಗೆ ಒಳಗಡೆ ಬಿಡಲ್ಲ ಅಂತಿದ್ದು ತಪ್ಪು.
ಆದರೆ ಬಿಡೋದೇ ಇಲ್ಲ ಅಂತ ಅವ್ರು ಹೇಳಲಿಲ್ಲ, ಬಿಟ್ಟಿದ್ದಾರೆ. ಸ್ವಲ್ಪ ತಡವಾಗಿ ಬಿಟ್ಟಿದ್ದಾರೆ, ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡಿಸಿರ್ಬೋದು, ಬಿಟ್ಟಿದ್ದಾರೆ. ಒಳಗಡೆ ಹೋಗಿ ಸಿನಿಮಾನು ನೋಡಿದ್ದಾರೆ. ಅದಾದಮೇಲೆ ನಾನು ಹೇಳಿದ್ನಲ್ಲ ಇಷ್ಟೊತ್ತು ಮತ್ತೆ ಹೇಳಬೇಕಷ್ಟೇ ಅದನ್ನು. ಈ ರೀತಿ ಆಗಿರೋದು. ಅಸೆಂಬ್ಲಿವರೆಗೂ ಹೋಗಿ ಅಸೆಂಬ್ಲಿಲಿ ಕೂತ್ಕೊಂಡಿದ್ರ ಬಗ್ಗೆ ಮಾತಾಡಿ ಜಿ ಟಿ ಮಾಲ್ನ ಒಂದು ವಾರ ಬಂದ್ ಮಾಡಿಸ್ತಾರೆ. ಆ ಜಿ ಟಿ ಮಾಲಲ್ಲಿ ಕೆಲಸ ಮಾಡುವಂಥ ಸೆಕ್ಯೂರಿಟಿ ಮತ್ತು ಸಿನಿಮಾ ಥಿಯೇಟ್ರಲ್ಲಿ ಕೆಲಸ ಮಾಡೋರು, ಎಲ್ಲ ಶಾಪಿಂಗ್ ಮಳಿಗೆಗಳಲ್ಲಿ ಕೆಲಸ ಮಾಡುವಂಥವ್ರು, ಆಮೇಲೆ ಫುಡ್ ಕೋರ್ಟ್ ಇದೆ, ಅಲ್ಲೇ ಸುಮಾರು 100 ಜನ ಇರ್ತಾರೆ. ಹೆಚ್ಚು ಕಡಿಮೆ 10,000 ಜನ ಕೆಲಸ ಮಾಡುವಂಥ ಒಂದು ಮಾಲ್ ಇವತ್ತು ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಆಗುವಂಥ ಮಾಲು, ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟಿರುವಂಥ ಮಾಲು. ಅದರಲ್ಲೂ ಇನ್ನೂ ಒಂದು ವಿಚಾರ ಹೇಳಬೇಕು ಅಂತಂದರೆ, ಕನ್ನಡದವರೇ ಕಟ್ಟಿರುವಂಥ ಒನ್ ಆ್ಯಂಡ್ ಓನ್ಲಿ ಮಾಲ್ ಅಂತ ಇದು ನನಗೆ ಬಂದಂಥ ವಿಷಯದ ಪ್ರಕಾರ. ರಾಯಲ್ ಮೀನಾಕ್ಷಿ ಮಾಲ್ ಕೂಡ ಇದೆ, ಅವರು ಕನ್ನಡಿಗರು ಇಲ್ಲ ಅಂತ ಹೇಳ್ತಿಲ್ಲ. ತುಂಬ ಹಳೆ ಮಾಲ್ ಇದು ಜಿ ಟಿ ಮಾಲು. ಅದೇ ಜಾಗದಲ್ಲಿ ಹೊಲ ಇತ್ತಂತೆ. ಇವರು ಕನ್ನಡದವ್ರು ಕಟ್ಟಿರುವಂತಹ ತುಂಬ ಹಳೆ ಮಾಲ್ ಇದು. ಅವರು ಜಿ ಟಿ ಮಾಲ್ ಓನರು ಮತ್ತು ಅವ್ರ ಮಗ ಅಪ್ಪಟ ಕನ್ನಡಿಗರು. ಕರ್ನಾಟಕಕ್ಕೆ ಅಂತ ಬಂದಾಗ ಯಾವ ಆ್ಯಂಗಲಲ್ಲೂ ಅವರು ಅವಮಾನ ಮಾಡಲ್ಲ, ಕನ್ನಡಿಗರಿಗೆ ಅಂತ ಅವಮಾನ ಮಾಡಲ್ಲ, ಏನೂ ಮಾಡಲ್ಲ. ಈ ರೀತಿಯಾಗಿದೆ ವಿಷಯ ಇದು. ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನಾನು ಕ್ವಶನ್ ಮಾಡ್ತಾಯಿದ್ದೀನಿ. ಈಗ ಬಂದ್ ಮಾಡಿಸಿದ್ರೆ 7 ದಿನ ನೀವು ಕ್ಲೋಸ್ ಮಾಡಿಸಿದ್ರಲ್ವಾ, ಅದು ನಿಜವಾಗ್ಲೂ ವರ್ತಿದೆಯಾ? ನಿಜವಾಗ್ಲೂ ವರ್ತಿದೆಯಾ? ಅದು 7 ದಿನ ಕ್ಲೋಸ್ ಮಾಡಿಸಿದ್ರೆ ಹೆಂಗೆ ಸಾಧ್ಯ ಇದು? ಇದರಿಂದ ನಡೆದಿರೋ ವಿಚಾರನೇ ಬೇರೆ. ಇದರಿಂದ ಬೇರೆ ಏನೋ ಹುನ್ನಾರ ಇದೆ. ಇಬ್ಬರು ಯೂಟ್ಯೂಬರ್ಸ್ ಮಾಡಿರೋವಂಥ ಸ್ಕ್ರಿಪ್ಟೆಡ್ ವಿಡಿಯೋ ಇದು. ಆ ಒಂದು ವಿಡಿಯೋ ತುಣುಕು ಇಷ್ಟೆಲ್ಲ ರಾದ್ದಾಂತ ಮಾಡುತ್ತೆ. ಇಡೀ ರಾಜ್ಯಾದ್ಯಂತ ಅಲ್ಲ, ಔಟ್ ಆಫ್ ಸ್ಟೇಟ್ ಇವತ್ತು ವಿಷಯ ಹೋಗಿದೆ. ಕರ್ನಾಟಕದ ಬೆಂಗಳೂರಿನ ಮರ್ಯಾದೆ ಹೋಗ್ತಾ ಇದೆ ಇದೊಂದು ವಿಚಾರದಿಂದ. ಅಂತಂದರೆ ಇಬ್ಬರು ಯೂಟ್ಯೂಬರ್ಸ್ ಮಾಡಿರೋ ವಿಚಾರಕ್ಕೆ ಯೂಟ್ಯೂಬರ್ಸ್ಗೆ ಅವಮಾನ ಆಗಿಬಿಡುತ್ತೆ. ಹೊರಗಡೆ ಗೊತ್ತಾಗ್ಬಿಟ್ರೆ ವಿಚಾರ ಇಬ್ಬರು ಯೂಟ್ಯೂಬರ್ಸ್ ಸೇರ್ಕೊಂಡು ಮಾಡಿರೋದಂತ ಇದನ್ನು ಅಂತ. ಇಷ್ಟೆಲ್ಲ ಆಗಿದೆ. ದಯಮಾಡಿ ಪೊಲೀಸ್ನವ್ರಿಗೊಂದು ರಿಕ್ವೆಸ್ಟು, ನಾನು ದಯಮಾಡಿ ಇದನ್ನು ಎನ್ಕ್ವೈರಿ ಮಾಡಿ. ಇದರಿಂದ ಬೇರೆಯೇ ಇದೆ ಕತೆಗಳು, ಸ್ಕ್ರಿಪ್ಟೆಡ್ ಇದೆ, ಪ್ಲ್ಯಾನ್ ಮಾಡಿದ್ದಾರೆ ಇದನ್ನು. ಅವರು ಸಿನಿಮಾ ನೋಡಿದ್ದಾರೆ. ಫಕೀರಪ್ಪನವರು 40 ನಿಮಿಷ ಸಿನಿಮಾನ ನೋಡಿದ್ದಾರೆ, ನೋಡಿಲ್ಲ ಅಂತಲ್ಲ. ಅವ್ರನ್ನ ಒಳಗಡೆ ಬಿಟ್ಟೇ ಇಲ್ಲ, ಬಿಡೋದೇ ಇಲ್ಲ ಅಂದಿದ್ದು ಸುಳ್ಳು. ನಾನು ಖಂಡಿಸ್ತೀನಿ. ಜಿ ಟಿ ಮಾಲ್ ಮುಖ ಕೂಡ ನೋಡಲ್ಲ ನಾನು ಲೈಫಲ್ಲಿ, ನಿಜವಾಗ್ಲೂ ಅವ್ರು ರೈತನಿಗೆ ಅವಮಾನ ಮಾಡಿದ್ದೆ. ಆದರೆ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯಮಾಡಿ ಇದನ್ನು ಒಂದು ಎನ್ಕ್ವೈರಿ ಅಂತ ಮಾಡಿ. ದಯವಿಟ್ಟು ಪೊಲೀಸ್ನವ್ರು ಇದಕ್ಕೆ ಪೊಲೀಸ್ನವ್ರನ್ನ ಯಾಕೆ ಇನ್ವಾಲ್ವ್ ಮಾಡಿಲ್ಲ ಈ ವಿಚಾರದಲ್ಲಿ? ಪೊಲೀಸ್ನವರು ಒಂದು ಹೇಳಿಕೆ ಕೊಟ್ಟಿಲ್ಲ ಇದರಲ್ಲಿ. ಪೊಲೀಸ್ನವ್ರು ಇದಕ್ಕೆ ಬಂದೇ ಇಲ್ಲ. ಯಾಕೆ ಬಂದಿಲ್ಲ? ಬರಬೇಕಿತ್ತಲ್ಲ. ಇಷ್ಟು ದೊಡ್ಡ ಇಶ್ಯೂ ಆಗಿದೆ, ಪೊಲೀಸ್ನವ್ರು ಯಾಕೆ ಬಂದಿಲ್ಲ? ಇದರಿಂದ ಯಾರಿದ್ದಾರೆ, ಏನು ಎನ್ಕ್ವೈರಿ ಮಾಡೋಣ, ಕರ್ಕೊಂಡು ಹೋಗೋಣ, ಏನೂ ಇಲ್ವಾ? ಏನಪ್ಪ ಆ ಮಾಲ್ ಓನರ್ ಯಾರಿದ್ದಾರೆ, ಅವ್ರಿಗೆ ಆಪ್ರೇಷನ್ ಆಗಿದೆಯಂತೆ ರೀಸೆಂಟಾಗಿ, ಒಂದು 2-3 ದಿವಸ, ಮೇ ಬಿ ಒಂದು ವಾರ ಇರ್ಬೋದು. ಆಪ್ರೇಷನ್ ಆಗಿದ್ದರೂ ಕೂಡ ಫಕೀರಪ್ಪನವ್ರನ್ನ ಮತ್ತು ಅವ್ರ ಮಗನ್ನ ಮನೆಗೆ ಕರೆಸಿ ಆತಿಥ್ಯ ಕೊಟ್ಟು ಅವ್ರನ್ನ ಮಾತಾಡಿಸಿ ಕ್ಷಮೆ ಕೇಳಿ, ಮಾಡದಿರೋ ತಪ್ಪು ಕ್ಷಮೆ ಕೇಳಿ ಊಟ ಮಾಡಿಸಿ ಕಳಿಸಿದಾರಂತೆ. ಇದು ಇಲ್ಲಿ ನಡೆದಿರೋಂಥ ವಿಚಾರ. ಈ ವಿಡಿಯೋದಲ್ಲಿ ನಾನೇನೋ ತಪ್ಪು ಮಾತಾಡಿದರೆ, ನನ್ನಿಂದ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ, ಕನ್ನಡಿಗರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗೊತ್ತಿಲ್ಲ ಗುರು, ಈ ಥರ ಸ್ಕ್ರಿಪ್ಟೆಡ್ ವಿಡಿಯೋಯಿಂದ ಇಡೀ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಸಂಚಲನ ಕ್ರಿಯೇಟ್ ಆಗಿ, ಎಗೈನ್ ರೈತರು ನಾವು ಮರ್ಯಾದೆ ಕೊಡಬೇಕು. ನಾವು ಸಾಯೋವರೆಗೂ ನಾವು ಬೇಕಿದ್ರೆ ತಂದೆ ತಾಯಿ ಋಣನ ತೀರಿಸ್ಬಿಡ್ಬೋದೇನೋ ನಾವು, ಆದರೆ ಒಬ್ಬ ರೈತನ ಋಣನ ನಾವು ತೀರ್ಸೋಕ್ಕಾಗಲ್ಲ. ನಾನು ಯಾವತ್ತೂ ಶಿರಬಾಗ್ತೀನಿ ಅವ್ರಿಗೆ ಯಾವತ್ತೂ ಅವಮಾನ ಆಗಬಾರ್ದು. ಆದರೆ ಇಲ್ಲಿ ನಡೆದಿರೋದು ಬೇರೆ. ದಯಮಾಡಿ ಪೊಲೀಸ್ನವರು ಇನ್ವಾಲ್ವ್ ಆಗಿ ಇದನ್ನು ಎನ್ಕ್ವೈರಿ ಮಾಡಬೇಕು. ಫಕೀರಪ್ಪನವ್ರ ಮಗನ್ನ ನೀವು ಕರೆಕ್ಟಾಗಿ ವಿಚಾರಿಸಿದ್ರೆ ಎಲ್ಲ ವಿಷಯ ಆಚೆ ಬರುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.